ಕೊಟ್ಟಿರೋ ಪ್ರೀತಿಗೆ ಸದಾ ಋಣಿಯಾಗಿರ್ತೀನಿ. ನಮ್ಮಲ್ಲಿ ಯಾರಾದ್ರೂ ನಮ್ಮನ್ನು ಬಿಟ್ಟು ಹೋದಾಗ ತಂದೆ ತಾಯಿಗಿರ್ಬೋದು, ಅಕ್ಕ ತಂಗಿಯಂದರು, ಅಣ್ಣ ತಮ್ಮಂದ್ರು ಯಾರೇ ಆಗಿರ್ಲಿ, ನಾವು ಕಣ್ಣೀರಿಟ್ಟಿದ್ದೀವಿ ಹೊರತು ಜೀವ ಬಿಟ್ಟಿಲ್ಲ. ಆದ್ರೆ ಈ ಪ್ರೀತಿ ಅನ್ನೋದು ಕೆಲವೊಮ್ಮೆ ಹೇಳ್ದೆ ಕೇಳದೆ ಬಂದ್ರು ಕೆಲವೇ ಕಾಲ ನಮ್ಮೊಟ್ಟಿಗಿದ್ರು ಕೂಡ ಹೇಳ್ದೆ ಕೇಳದೆ ಹೋಗುವಾಗ ಸುಮ್ಮನೆ ಹೋಗ್ದೆ ಕಣ್ಣೀರು ಮಾತ್ರ ಅಲ್ಲ, ಜೀವನ ತಗೊಂಡು ಹೊರಟೋಗುತ್ತೆ. ಗೊತ್ತಿದ್ದು ಕೂಡ ಇದನ್ನು ಯಾರು ತಪ್ಪಿಸ್ಕೊಳಕ್ಕಾಗಿಲ್ಲ. ಪ್ರದೀಪ್ ಕೂಡ ಜೀವನೇ ಇಲ್ದಿರೋ ಈ ದೇಹಕ್ಕೆ ಮಾತಾಡು ಅಂದ್ರೆ ಏನ್ ಮಾತಾಡುತ್ತೆ? ಜೀವನದಲ್ಲೂ ಒಂದು ಹುಡುಗಿ ಪರಿಚಯ ಆದ್ಲು. ಆ ಪರಿಚಯ ಸ್ನೇಹ ಆಯ್ತು. ಆ ಸ್ನೇಹ ಪ್ರೀತಿಯಾಗಿ ಯಾವಾಗ ತೀರುತ್ತು ಅಂತ ನನಗೆ ಗೊತ್ತಿಲ್ಲ. ಅದ್ ನನಗೆ ಗೊತ್ತಾಗಿ ನಾನು ಅದನ್ನ ಅವಳಿಗೆ ಹೇಳೋಷ್ಟ್ರೊಳಗೆ ಅವಳಿಗೆ ಮದುವೆ ಫಿಕ್ಸ್ ಆಯ್ತು. ಆ ನನ್ನ ಪ್ರೀತಿ ಹೆಸರು ಇದ್ರಲ್ಲಿ ಪಾಪ ಅವಳಿದೇನು ತಪ್ಪಿಲ್ಲ. ಅವಳಿಗೆ ಗೊತ್ತೇ ಇಲ್ಲ. ಅವತ್ತಿನ ಶುರುವಾದ ಪ್ರೀತಿ ಇವತ್ತು ಕೊನೆ ಆಗ್ತಾ ಇದೆ. ಅವಳ ಮದುವೆ ಈಗ ನಡೀತಾ ಇದೆ. ಅವಳ ಮದುವೆ ಈಗ ನಡೀತಾ ಇದೆ. ಮದುವೆಯನ್ನು 3 ಅಕ್ಷರದಲ್ಲಿ ಹಸಿಮಣೆ ಏರ್ಬಿಟ್ಟು ಪ್ರೀತಿಯನ್ನು 2 ಅಕ್ಷರಕ್ಕೆ ಫುಲ್ ಸ್ಟಾಪ್ ಬಿಡ್ತಾರಂತ ದಿನ ತುಂಬಾ ನೋವುತ್ತೆ. ತುಂಬಾ ನೋವಾಗ್ತದೆ. ಇದುವರೆಗೂ ಗೆಳೆಯರೆ, ಪುಸ್ತಕ ಮುಚ್ಚಿರೋ ನಿಮ್ಮ ಮನಸ್ಸನ್ನು ಬಿಚ್ಚಿ ದುಃಖನ ಹಂಚ್ಕೊಳ್ಳಿ. ನಾನಿದ್ದೀನಿ, ನನ್ನ ಕಾರ್ಯಕ್ರಮ ಇದೆ ಅಂತ 1000 ಸತಿ ನಿಮಗೆ ಸಮಾಧಾನ ಮಾಡಿದ್ದೀನಿ. ಆದ್ರೆ ಇವತ್ತು ಈ ಮುಸ್ಸಂಜೆ ಮಾತಲ್ಲಿ, ಈ ಮುಸ್ಸಂಜೆಯಲ್ಲಿ ನನ್ನ ದುಃಖನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಂತ ಒಂದಿನ ಬರುತ್ತೆ ಅಂತ ನಾನು
ಸಂದರ್ಭ ಬಂದಿದೆ ಅಂದ್ಮೇಲೆ ನಿಮ್ಗಳ ಜೊತೆ ಮಾತಾಡಿ ನಿಮಗೆ ಸಮಾಧಾನ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ನಾನು ನಿಮಗೆ ಸಮಾಧಾನ ಹೇಳೋ ಮಾತಲ್ಲಿ ಸತ್ಯ ಇರೋದಿಲ್ಲ. ನನಗೆ ಬಲವಂತ ಸಂಜೆ ಮಾತು ಇಲ್ಲಿಗೆ ಮುಗ್ದೋಗ್ಲಿ. ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಇಷ್ಟೆಲ್ಲ ಕೇಳಿದ್ಮೇಲೂ ನಾನ್ ಸುಮ್ಮನಿದ್ರೆ ಆ ದೇವ್ರ ಮೆಚ್ಚಲ್ಲ. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಒಂದ್ ಟೈಮಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಾಗ ಬೀದಿಲಿ ಲೈವ್ ಪ್ರೋಗ್ರಾಮ್ ಮಾಡಿ ಅದ್ರಲ್ಲಿ ಬಂದಂತ ಹಣದಲ್ಲಿ ಈ ಪ್ರಾಣ ಉಳಿಸಿದ್ದು ಅವರೇ. ಇವತ್ ನಾ ಬದುಕಿದ್ದೀನಿ, ಇಷ್ಟೆತ್ರಕ್ಕೆ ಬೆಳೆದಿದ್ದೀನಿ ಅಂದ್ರೆ ಆ ಮಹಾತ್ಮನೇ ಕಾರಣ. ನೀನ್ ನನಗೆ ಸಿಕ್ಕಿದ್ದು ಸಾರಿ, ನೀನ್ ನನಗೆ ಸಿಗ್ತಾ ಇದ್ದಿದ್ದು ಅವರಿಂದನೇ. ತರೋ ನಿಂಗೊಂದು ಮಾತು ಹೇಳ್ತೀನಿ ತಿಳ್ಕೊ. ಬೀದಿಲಿ ಒಂದು ಹುಡುಗ ಹುಡುಗಿ ಓಡಾಡ್ತಾ ಇದ್ರೆ ಪ್ರಪಂಚದ ಕಣ್ಣಿಗೆ ಅವರಿಬ್ರು ಲವರ್ಸ್ ತರನೇ ಕಾಣಿಸ್ತಾರೆ ಹೊರತು ಫ್ರೆಂಡ್ಸ್ ತರ ಕಾಣಲ್ಲ. ಅವ್ರಿಬ್ರಿಗೆ ಮಾತ್ರ ಗೊತ್ತು ಅವ್ರ ಸ್ನೇಹ ಎಂತದ್ದು ಅಂತ. ಒಂದ್ ವೇಳೆ ಮದ್ವೆ ಅನ್ನೋ ಮಾತು ಬಂದ್ರೆ ಆ ಸ್ನೇಹ ಎಂತದ್ದೇ ಆದ್ರೂ ಅದನ್ನ ಪಕ್ಕಕ್ಕಿಟ್ಟು ಅವ್ರ ಮನ್ಸಲ್ಲಿ ನಿಜವಾದ ಪ್ರೀತಿ ಅನ್ನೋದಿದ್ರೆ ಅದನ್ನ ಮುಚ್ಚು ಮರೆ ಇಲ್ದಲೆ ಓಪನ್ ಆಗಿ ಹೇಳ್ಬಿಡ್ಬೇಕು. ಅವಾಗಿಂದ ಸಿಚುವೇಶನ್ ಬರಲ್ಲ ತಾನು. ಕೆಲವೊಂದ್ಸಾರಿ ಅನಿವಾರ್ಯ ಕಾರಣಗಳಿಂದ ಅದನ್ನ ಹೇಳಕ್ಕಾಗಲ್ಲ. ಆದ್ರೆ ಅದನ್ನ ಅವ್ರು ಈಗ ಹೇಳ್ತಾ ಇದಾರೆ ತಾನು. ಈಗ ಅವ್ರ ಬಾಯಿಂದ ಬರ್ತಿರೋದು ಬರೀ ಮುಸ್ಸಂಜೆ ಮಾತಲ್ಲ, ಅದು ಹೃದಯದ ಬಡಿತ. ಒಂದ್ ವೇಳೆ ನಾನು ನಿನ್ನ ಮದ್ವೆ ಆಗಿದ್ದೆ ಅಂತ ಅನ್ಕೋ, ಮೋಸ್ಟ್ಲಿ ಅವ್ರ ಹೃದಯದ ಬಡಿತಾನೆ ನಿಂತೋಗ್ತಿತ್ತೋ ಏನೋ. ಬೇಡ, ನಾನ್ ನಿಂಗ್ ಸರಿಯಾದ ಜೋಡಿ ಅಲ್ಲ. ಹಾಗಂತ ನಾನ್ ನಿಂಗ್ ಬಿಟ್ಕೊಟ್ಬಿಟ್ಟು ದೊಡ್ಡ ದಾನಿ ಆಗ್ತಿಲ್ಲ. ನೀನ್ ಯಾವತ್ತಿದ್ರು ಅವ್ರಿಗೆ ಸೇರ್ಬರೋದು. ಈಗ ನಿರ್ಧಾರ ನಿನಗ್ ಬಿಟ್ಟಿರೋದು. ಚೆನ್ನಾಗಿ ಯೋಚನೆ ಮಾಡ್ತಾನು. ಯಾಕೆ ಹೇಳಿಲ್ಲ? ನಿನ್ನೆ ಕೇಳ್ತಾ ಇರೋದು, ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ? ಒಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ